ಕಾಂಗ್ರೆಸ್ ಪ್ರೇರಿತ ದೌರ್ಜನ್ಯಕ್ಕೆ ಬಸವರಾಜ ಮತ್ತಿಮೂಡು ತೀವ್ರ ಆಕ್ರೋಶ. ಮಾಂಗಾವದಲ್ಲಿ ಕುರುಬ ಸಮಾಜದ ಯುವಕನ ಆತ್ಮಹತ್ಯೆ ಪ್ರಕರಣ ಉದ್ವಿಗ್ನ ಸ್ಥಿತಿ. ತಾಲಿಬಾನ್ ಸರ್ಕಾರದಿಂದ ಜನರಿಗೆ ಜೀವ ಭಯ, ಜಾಧವ್ ಆರೋಪ. ಕಲಬುರಗಿ ಗ್ರಾಮೀಣ ಸೇರಿದಂತೆ ಜಿಲ್ಲೆಯಲ್ಲಿ ಕಳೆದ 11 ತಿಂಗಳಿನಿಂದ ವ್ಯಾಪಕವಾಗಿ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಜೀವನ ನಡೆಸುವುದೇ ಕಷ್ಟವಾಗಿದೆ ಅಂತ ಶಾಸಕ ಬಸವರಾಜ ಮತ್ತಿಮೂಡು ಕಾಂಗ್ರೆಸ್ ಮೇಲೆ ತೀವ್ರ ವಾಗ್ದಾಳಿಯನ್ನ ಮಾಡಿದ್ರು. ಜಾತ್ರೆಯಲ್ಲಿ ನಡೆದ ಕ್ಷುಲ್ಲಕ ಮಾತಿನ ಚಕಮಕಿಯ ನಂತರ ದ್ವೇಷ ಸಾಧನೆಗಾಗಿ ಕುರುಬ ಸಮಾಜದ ಯುವಕರ ಮೇಲೆ ದಲಿತ ದೌರ್ಜನ್ಯ ಮೊಕದ್ದಮೆ ಹೂಡಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ದೂರದೂರಿನಿಂದ ಬಂದು ಜಾತ್ರೆಗೆ ಸೇರುವಂತ ಯುವಕರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಪ್ರಕರಣ ಹೂಡಿ ಸೌಹಾರ್ದವನ್ನ ಕೆಡಿಸುವ ಪ್ರಯತ್ನ ಖಂಡನೀಯವಾಗಿತ್ತು. ಮೃತ ನಿಖಿಲ್ ಕಾಶಿನಾಥ್ ಪೂಜಾರಿ ಅಮಾಯಕನಾಗಿದ್ದು ಜೀವ ಭಯ ಒಡ್ಡಿದ ಪರಿಣಾಮವಾಗಿ ನೇಣು ಹಾಕಿಕೊಂಡಿದ್ದಾನೆ. ಇತರ ಯುವಕರು ಈಗಾಗಲೇ ಜೀವ ಭಯದಿಂದ ಊರನ್ನೇ ಬಿಟ್ಟು ತೊಲಗಿ ಹೋಗಿದ್ದಾರೆ. ಇಂತಹ ಘಟನೆಗಳು ಕೇವಲ ಗ್ರಾಮೀಣ ಮತಕ್ಷೇತ್ರದಲ್ಲಿ ಮಾತ್ರ ಸಂಭವಿಸದೆ ಜಿಲ್ಲೆಯ ಇತರ ಭಾಗಗಳಲ್ಲಿಯೂ ಕೂಡ ನಡೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಮತ್ತು ಪೊಲೀಸರು ಒಂದು ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಇರುವುದು ಮುಗ್ಧ ಜನರ ಮೇಲೆ ಮೊಕದ್ದಮೆಗಳನ್ನ ಹೂಡಿ ಭಯವನ್ನ ಹುಟ್ಟಿಸಲಾಗ್ತಾ ಇದೆ. ಇದು ಅಪಾಯಕಾರಿ ನಡವಳಿಕೆಯಾಗಿದ್ದು ತಕ್ಷಣವೇ ಭಯಮುಕ್ತ ವಾತಾವರಣ ಉಂಟು ಮಾಡಲು ಪೊಲೀಸರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರು. ಲಾಡಮುಗುಳಿ ಯುವಕನ ಆತ್ಮಹತ್ಯೆ ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ನೆಮ್ಮದಿಯ ಜೀವನ ಮಾಡಲು ವಾತಾವರಣ ಸೃಷ್ಟಿಸಬೇಕು ಅಂತ ಮತ್ತಿಮೂಡರವರು ಪೊಲೀಸರಿಗೆ ಕಿವಿ ಮಾತನ್ನ ಹೇಳಿದ್ರು. ಇದೇ ರೀತಿಯಾಗಿ ದೌರ್ಜನ್ಯಗಳು ಮುಂದುವರಿದರೆ ಜನಾಕ್ರೋಶವನ್ನ ಸರ್ಕಾರ ಎದುರಿಸಬೇಕಾಗುತ್ತದೆ ಅಂತ ಕೆಟ್ಟೆಚ್ಚರಿಕೆ ಕೂಡ ನೀಡಿದ್ರು. ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. 46 ಡಿಗ್ರಿ ಟೆಂಪ್ರೇಚರ್ ಇದೆ. ಇಲ್ಲಿ ಸಾವಿರಾರು ಜನರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ನಮ್ಮ ಬಸವರಾಜ ಮತ್ತಿಮೂಡವರು, ಸುಶೀಲ್ ಮೋರ್ಶಿಜಿಯವರು, ಚಂದ್ರು ಅಪ್ಪುಗೌಡರಿದ್ದಾರೆ ಮತ್ತು ಅನೇಕ ಪೂಜಾರಿ ಜೊತೆ ನಾಯಕರಿದ್ದಾರೆ. ಭಾಳ ದುಃಖದಿಂದ ಹೇಳಬೇಕಾಗ್ತದೆ. ಒಬ್ಬ ಯಂಗ್ ಹುಡುಗ 19 ವರ್ಷದವನು ನೇಣು ಹಾಕಿ 23-24 ವಯಸ್ಸಿನ ಹುಡುಗ ನೇಣು ಹಾಕಿ ಸಾಯುವಂಥ ಪರಿಸ್ಥಿತಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕ್ರಿಯೇಟ್ ಮಾಡ್ಯಾರ. ಏನೋ ಜಾತ್ರೆಗಂತ ಭಾಳ ದೂರದಿಂದ ಬಂದಿದ್ರು ಜನರು, ಏನೋ ಬಾಯಿ ಆಗಿರ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ 14 ಮಂದಿ FIR ಮಾಡ್ಯಾರ. 14 ಮಂದಿ ಪೊಲೀಸರು 15 ಮಂದಿ FIR ಯಾಕೆ ಮಾಡಬೇಕು? ಡಿವೈಸ್ ಎನ್ಕ್ವೈರಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಅಲ್ಲದೆ ಇವರು ಅಕ್ಯೂಸ್ಡ್ ಅಂತ ಹೇಳಿದ್ರು, ಯಾರ ಮ್ಯಾಗ ಕೇಸ್ ಮಾಡ್ಯಾರ ಇವ್ರಿಗೆ ಕರೆಸಿ ಕಾಂಪ್ರಮೈಸ್ 1,20,000 ಕೊಡ್ತೀನಿ ಅಂತ ಹೇಳಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಯಾರ. ಕರೆದಾರ, ಪೂರಾ ಸಂಜೆ ತನಕ ಬಂದಿಲ್ಲ. ಮತ್ತು ಅವನಿಗೆ ಹಾಕಿರ ಹುಡುಗೋಗ ಅನ್ಕೊಂಡಾರ. ಇಂಥ ಪರಿಸ್ಥಿತಿ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಗಾನ್ ಟು ಡಾಗ್ಸ್. ತಾಲಿಬಾನಿ ಟೈಪ್ ಆಗ್ಲಿಕತ್ತಿಲ್ಲ ಸರ್ಕಾರದ. ಇದು ಒಂದಲ್ಲ, ಮೊನ್ನೆ ರಟ್ಕಲ್ದಾಗ ಇಂಥ ಆಯಿತು, ಬೇರೆ ಬೇರೆ ಎಲ್ಲ ಕಡೆ ಅಟ್ರಾಕ್ಟ್ ಮಾಡಲಿ. ನಾವು ಇದ್ದೀವಿ. ನಾವು ಏನೇ ಆಗ್ಯದ, ಎಲ್ಲಿ ದಲಿತರಿಗೆ ಮುಂದೆ ಹೋಗಿ ಇದು ಮಾಡ್ತೀವಿ. ದೇಶ ಹಿಂದೆ ಏನೋ ಅದಕ್ಕೆ ಈ ಕನ್ನಡ ಮಾಡಿ ಇವತ್ತು ಸರ್ಕಾರ ಟೋಟಲಿ ಫೇಲ್ ಆಗಿ ಟೋಟಲಿ 100 ಫೇಲ್ ಆಗ್ಯದ. ಎಲ್ಲ ಕಡೆ ಇವತ್ತು ಭಯದ ವಾತಾವರಣ ಆಗ್ಯದ. ಇವು ಏನೋ ಎಲೆಕ್ಷನ್ ಅದ ಅಂತ ಹೇಳಿ ಮ್ಯಾಗ ಬಂದದ SP ಅವ್ರು ಇಲ್ಲಿ ಏನೋ ಸಾಲ್ವ್ ಮಾಡೋ ಪ್ರಯತ್ನ ಏನಿದ್ರು. ಯಾರು ಕೇಳ್ತಿದ್ರು? ಒಳಗೆ 14 ಮಂದಿ ಒಳಗೆ ನಿನ್ನೆ ಬೆಳಗ್ಗೆ ಮೊನ್ನೆ ರಾತ್ರಿ 12 ಮೇಲೆ ಆರೋಪಿ ಇವ್ರಿಗೆ ರಕ್ಷಣೆ ಕೊಡಲ್ಲ. ಇವರು 40 ಮಂದಿ ಯಾರೋ ಮನೆಗೆ ಹೋಗಿ ಶಾಸಕರ ಮನೆ ಕಾಂಪ್ರಮೈಸ್ ಕಳಿಸ್ಯಾರ. ಈಗ 23 ಜನವರಿ ಆಗಿದ್ದು 3 ತಿಂಗಳು ಮನೆ ಬಿಡಿಸಿ 3 ಬೇಡ್ಕೊಂಡು ಹಿಂಗಾಯ್ತು ಸಮಾಜದವ್ರು. ನನ್ನ ಬಾಯಿ ಮಾಡುದು ಅವ ಅಳ್ತಾನ ಕಂಡಕ್ಟರ್ 3 ಬೇಡ್ಕೊಂಡು ಸರ್ ಅಂತ 3 ಅಂತನಿಗಳಾಗ. ಆಮೇಲೆ ಅವರಿಗೆ ಪೊಲೀಸರು ಒಂದು ಹೊಡೆಯೋರ, ನಿಮಗೆ ಊರು ಬಿಟ್ಟು ಹೋಗ್ರಿ, ಅವ್ರು ಗುಂಡಾಗಳು ಬಂದು ಹೊಡಿತ, ನೀವು ಊರು ಬಿಟ್ಟು ಹೋಗ್ರಿ, ಪೊಲೀಸ್ ಊರು ಬಿಟ್ಟಂತಾರ, ರಕ್ಷಣೆ ಕೊಡ್ಬೇಕು ಅವ್ರಿಗೆ. ಇಂಥ ಸ್ಥಿತಿ ಆಗ್ಯಾವ. ಅದಕ್ಕೆ ಟೋಟಲಿ ಇವತ್ತು ಕಲಬುರಗಿಯಲ್ಲಿ ಖರ್ಗೆ ಅವರು ಉಸ್ತುವಾರಿ ಮಂತ್ರಿಯಾರ ಕುಮ್ಮಕ್ಕೆ ಇರ್ಬೋದಂತ ಅದು ನಾವು ಇದನ್ನು ಎಲ್ಲರಿಗೂ ಹೇಳಬೇಕಾಗಿದೆ. ಎಲ್ಲ ಆಗ್ತಾ ಇದೆ.
ಇವತ್ತು ತಾಲಿಬಾನಿ ಸತ್ತಲಾರ್ದಂಗೆ ನೋಡ್ಕೊಂಡು ನಮ್ಗೆ ಯುದ್ಧ. ಅದೇ ರೀ ಇದು ಪರಪುರ ಕಚೇರಿ ರೀ ಕಚೇರಿಸಿಂದು ಹುಡುದಾಡಿಸಿಂದು ಅವರು ಕೇಸ್ ಮಾಡ್ಯಾರ ಹೋಗಿ ಕೇಸ್ ಮಾಡಿಸಿಂದು ಎಫ್ ಐ ಹರಿ ಅಂದ್ರೆ ಹರಿದಿಲ್ಲ ಅವರು ಮತ್ತು ಕೇಸ್ ಮಾಡಿಸಿಂದು ಉಲ್ಟಾ ಏನದಂದ್ರೆ ಇದರಿಂದ ಅನುಕೂಲ ಆಗ್ಯಾರ ಬರ್ರಿ ಅಂತಂದರು ಅನುಕೂಲ ಆಗ್ಯಾರ ಅಂತ ಹೇಳಿ ಮತ್ತು ಹೋದೆವು ಹೋಗಿಸಿಂದು ಏಪ್ರಿಲ್ ಆದ್ರೆ ಎಲ್ಲ ಮಾಡಿದ್ರು ಆದ್ಮೇಲೆ ಮಂದಿ ಏನಂತಂದ್ರೆ ಹ್ಞೂ ಅಂದರು ಅಂದು ಹಿಂದಿಂದ ಏನದಂದ್ರೆ ನಮ್ಗೆ 10 ಲಕ್ಷ ಕೊಡು 15 ಲಕ್ಷ ಕೊಡು ಅಂತಂದ್ರೆ ಇವ್ರು 15 ಲಕ್ಷ ಅಟು ಇಟು ಆಗಲ್ಲ ಅಂತ ಹೇಳಿ ಎಲ್ಲ ಸಡ್ಕಲ್ ಸಾಬರು ಅಂದರು ನೀವೆಲ್ಲ ಮಾತಾಡ್ಕೊಂಬರ್ರಿ ಅಂದರು ಮಾತಾಡ್ಕೊಂಬಂದೇರಿ ಮಾತಾಡ್ಕೊಂಬಂದು ಆಯ್ತು ತೋರಿ 1 ಲಾಖ 20,000 ಮುಗಿಸ್ರಿ ಅಂತಂದ್ರಿ ಮುಗಿಸ್ದೆ ಎಲ್ಲ ಮಾಡಿದೇವ್ರಿ ಮುಗಿದ್ಮೇಲೆ ಮತ್ತಿಂದ ಮರುದಿನ ಏನಂದ್ರೆ ಎಫ್ ಐ ಆರ್ ಎಫ್ ಐ ಆರ್ದ್ಮೇಲೆ ಇವನಿಗೆ ಪಾರಿಗೆ ಫೋನ್ ಹಚ್ಚಾರು ಏನು ಮಾಡಿ ದಬ್ಬಣಿಕೆ ಮಾಡ್ಯಾರಿ ದಬ್ಬಣಿಕೆ ಮಾಡಿಸಿಂದ ಅವನಿಗೆ ಇದು ಹೋಗಿದೆ ನಮಗೆ ಧೈರ್ಯ ಹೇಳ್ತಾನೆ ರೀ ನಾವು ಒಬ್ಬೊಬ್ರು ಒಳ್ಳೆಯನ್ನ ಜೀವ ಹೊಡೆದಿಸಿಂದು ಒಳಗಿರಲ್ಲ ಠಾಣದಾಗ ನೀವು ಯಾಕೆ ಅನಿಸ್ತೀರಿ ಪಾಪ ಅದು ನಮಗೆ ಉಲ್ಟಾ ಏನದ ನಮಗೆ ಇದು ಹೇಳ್ತೀನಿ ಧೈರ್ಯ ಹೇಳ್ತೀನಿ ರೀ ನಾವು 2 ಎಕರೆ ಹೊಲ ಅಂದ್ರೆ ಪಾಪ ಅವ್ರಿಗೆ 10 ಲಕ್ಷ 15 ಲಕ್ಷ 20 ಲಕ್ಷ ಬಿಡ್ರಿ ಅಂತ ಒಟ್ಟು ಎಲ್ಲ 20 ಹುಡುಗರು ಹೌದು ಏನು ಒಂದೊಂದು ಹುಡುಗ ಒಂದೊಂದು ಸರ್